ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಶಂಕರ್ ಸರ್, ಇನ್ ಜನರಲ್ ಆಗಿ ಮಾತಾಡೋಣ. ಸಿಂಪಲ್ ಆಗಿ ಅರ್ಥ ಮಾಡಿಸೋದು ಏನಪ್ಪಾ ಅಂದ್ರೆ, ದಲಿತ ಸಿಎಂ ಅನ್ನೋ ಕೂಗು ಬಂದಾಗ ರಾಜಕಾರಣಿಗಳಿಗಿದು, ಅದು ಯಾವುದೇ ಪಾರ್ಟಿಗಳಾಗಿರ್ಲಿ, ಎಲೆಕ್ಷನ್ ಟೈಮ್ನಲ್ಲಿ ಮನೆ ಬಾಗ್ಲಿಗೆ ಹೋಗಿ ನೀವು ನನಗೆ ಗೆಲ್ಲಿಸ್ಬಿಟ್ರೆ ನಾನು ಇದನ್ನ ಮಾಡ್ಕೊಡ್ತೀನಿ, ಹಂಗೆ ಮಾಡ್ಕೊಟ್ಬಿಡ್ತೀನಿ, ಹಿಂಗೆ ವಿಜೃಂಭಿಸ್ತೀನಿ ಅಂತ ಬರೀ ಆಶಾ ಭಾವನೆಗಳನ್ನ ತುಂಬ್ತಾರಲ್ಲ, ಆಶ್ವಾಸನೆಗಳನ್ನ ಕೊಡ್ತಾರಲ್ಲ, ದಲಿತ ಸಿಎಂ ಕೂಗು ಕೂಡ ಹಂಗೆ ಅಂತ ಅನ್ಕೊಳ್ಬೋದಾ ಸರ್ ನಾವು? ವಿದ್ಯಾವ್ರೆ, ಈ ಸಾರಿ ಇದು ಒಂದು ವಿಶೇಷ ಇದೆ. ಈಗ ನಾನು ಅವಾಗ್ಲೇ ಹೇಳಿದ ಹಾಗೆ 1952ರಿಂದ 16 ಎಲೆಕ್ಷನ್ಸ್ ಆದರೂ ಕೂಡ ದಲಿತರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ವಾಸ್ತವಾಂಶ. ಆದ್ರೆ ಈ ಸಾರಿಯ ವಿಶೇಷ ಏನು ಅಂತಂದ್ರೆ, ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಈ ಸಾರಿ ಎಸ್ಸಿಗಳು ಮತ್ತೆ ಎಸ್ಟಿಗಳು ಇಬ್ರು ಸೇರಿ ಕಾಂಗ್ರೆಸ್ ಅನ್ನ ಸಂಪೂರ್ಣ ಬೆಂಬಲಿಸಿ ಗೆಲ್ಲಿಸಿದ್ರು ಅಂತ. ಅಂದ್ರೆ 65ರಿಂದ 70 ಸೀಟ್ಗಳಲ್ಲಿ ಅವ್ರದ್ದು ಪ್ರಾಬಲ್ಯ ಇದೆ, ಗೆಲ್ಲಿಸಿದ್ದಾರೆ, ಅದಕ್ಕೆ ಕಾರಣ ಇದೆ ಅಂತ. ದಲಿತರದ್ದು ಅಂದ್ರೆ ಅಥೆಂಟಿಕ್ ಎಂಪ್ರಿಕಲ್ ಡೇಟಾ ಇದು. 24% ಅವ್ರದ್ದು ಪಾಪ್ಯುಲೇಷನ್ ಅಲ್ಲಿ ಅವ್ರದ್ದು ಶೇರು. ಅಂದ್ರೆ 17% ಎಸ್ಸಿಗಳು, 7% ಎಸ್ಟಿಗಳು. ಇದರಲ್ಲಿ ಏನಂತಂದ್ರೆ, ಎಸ್ಸಿ ಮತ್ತೆ ಎಸ್ಟಿಗಳಿಗೆ ಇಬ್ಬರಿಗೂ ಕೂಡ ರಿಸರ್ವೇಶನ್ ಇದೆ, ಪೊಲಿಟಿಕಲ್ ರಿಸರ್ವೇಶನ್ ಇದೆ. ಅದರ ಪ್ರಕಾರ ನಮ್ಗೆ ಅಸೆಂಬ್ಲಿನಲ್ಲಿ 36 ಸ್ಥಾನಗಳು ಎಸ್ಸಿಗಳಿಗೆ ಮೀಸಲು, 15 ಸ್ಥಾನಗಳು ಎಸ್ಟಿಗೆ ಮೀಸಲು. ಈ ಸಾರಿಯ ವಿಶೇಷ ಏನ್ ಗೊತ್ತಾ, ಇದರಲ್ಲಿ 14ರಲ್ಲಿ 15 ಎಸ್ಟಿ ಸೀಟ್ಗಳಲ್ಲಿ 14 ಕಾಂಗ್ರೆಸ್ ಗೆದ್ದಿದೆ. ಒಂದೇ ಒಂದು ಜೆಡಿಎಸ್, ಅದು ದೇವದುರ್ಗ ಕರೆಮ್ಮ ಅವ್ರು ಗೆದ್ದಿರೋದು. ಬಿಜೆಪಿಗೆ 0. ಆಮೇಲೆ ಕಾಂಗ್ರೆಸ್ ನಲ್ಲಿ 36 ರಿಸರ್ವ್ಡ್ ಎಸ್ಸಿ ಸೀಟ್ಗಳ ಪೈಕಿ 33 ಗೆದ್ರು. ಇದಕ್ಕೆ ಅಂದ್ರೆ ಇದು ತೋರಿಸುತ್ತೆ ಅಂತಂದ್ರೆ, ಎಸ್ಸಿಗಳು ಮತ್ತೆ ಎಸ್ಟಿಗಳು ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಬೆಂಬಲಿಸಿ ಗೆಲ್ಲಿಸಿದ್ದಾರೆ, ಬಿಜೆಪಿಯನ್ನ 0 ಮಟ್ಟಕ್ಕೆ ಇಳಿಸಿದ್ದಾರೆ. ಹಾಗಿರುವಾಗ ಈ ರಿವಾರ್ಡ್ ಏನಿರ್ಬೇಕು? ಈಗ ನಾವು 2013 ವಿಷಯ ಹೇಳ್ತಾ ಇದ್ವಿ. ಅಲ್ಲಿ ಅಟ್ಲೀಸ್ಟ್ ಪರಮೇಶ್ವರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ರು, ಕಾಂಗ್ರೆಸ್ ಗೆದ್ದಾಗ ಅವ್ರು ಸಿಎಂ ಆಗ್ಬೇಕಾಗಿತ್ತು ಅಂತ ಒಂದು ಮಾತು ಹೇಳ್ತಾರೆ. ಆದ್ರೆ ಒಂದು ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಅವರೇ ಸೋತೋಗ್ಬಿಟ್ಟಿದ್ರು. ಅವ್ರನ್ನ ಸಿದ್ದರಾಮಯ್ಯ ಅವ್ರು ಸೋಲ್ಸಿದ್ರು ಅಥವಾ ಅವರೇ ಸೋತ್ರು, ಮತದಾರರು ಸೋಲ್ಸಿದ್ರು ಗೊತ್ತಿಲ್ಲ, ಒಟ್ನಲ್ಲಿ ಸೋತಿದ್ದಂತೂ ನಿಜ. ಆದ್ರೆ ಈ ಸಾರಿ ಹಾಗಲ್ಲ. ಪರಮೇಶ್ವರ್ ಗೆದ್ದಿದ್ದಾರೆ, ಇದು ಯಾರು ಮಹದೇವಪ್ಪ ಅವರು ಗೆದ್ದಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಇರುವಂತ ಮಾಹಿತಿ ಏನು ಅಂತಂದ್ರೆ, ಖರ್ಗೆ ಅವರು ಈ ಎಸ್ಸಿ ಸೀಟ್ಗಳನ್ನ 36 ಸೀಟ್ಗಳು ಜವಾಬ್ದಾರಿ ಪರಮೇಶ್ವರ್ ಅವರು ಕೊಟ್ಟಿದ್ರು. 15 ಎಸ್ಟಿ ಸೀಟ್ಗಳ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು. ನೀವೇ ಅಲ್ಲಿ ಫಂಡಿಂಗ್ ಮಾಡ್ಕೊಂಡು, ನೀವೇ ಎಲೆಕ್ಷನೀರಿಂಗ್ ಮಾಡ್ಕೊಂಡು, ನೀವು ಇದನ್ನ ಗೆಲ್ಲಿಸ್ಕೊಂಡ್ ಬರ್ಬೇಕು ಅಂತ. ಅದ್ರ ಪ್ರಕಾರ ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಂದು ಕ್ರೆಡಿಟ್ ಏನು, 15 ಸೀಟಲ್ಲಿ 14 ಗೆಲ್ಸಿದ್ದೀವಿ ಎಸ್ಟಿ ಸೀಟ್ಸ್, 36 ಎಸ್ಸಿ ಸೀಟ್ ಅಲ್ಲಿ 33 ಗೆಲ್ಸಿದೀನಿ ಅಂದ್ರೆ ಪರಮೇಶ್ವರ್ ಕ್ರೆಡಿಟ್ ಅದು. ಅದಾದ್ಮೇಲೆ 3 ಬೈ ಎಲೆಕ್ಷನ್ ಬಂತು. ಆ 3 ಬೈ ಎಲೆಕ್ಷನ್ ನಲ್ಲಿ ಸಂಡೂರು ಎಸ್ಟಿ ಸೀಟ್, ಆಮೇಲೆ ಶಿಗ್ಗಾಮಿ ಜನರಲ್ ಸೀಟ್, ಚನ್ನಪಟ್ಟಣ ಜನರಲ್ ಸೀಟ್. ಅದ್ರ ಪೈಕಿ ಶಿಗ್ಗಾಮಿ ಮತ್ತೆ ಸಂಡೂರ್ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವ್ರು ತಗೊಂಡಿದ್ರು. ಇಷ್ಟೆಲ್ಲ ನಾವು ಆ 2 ಗೆಲ್ಸಿ, ಅಂದ್ರೆ 3-0 ಅಂದ್ರೆ 3 ಸೀಟ್ಗಳ ಪೈಕಿ 3 ಕಾಂಗ್ರೆಸ್ ಗೆಲ್ತಲ್ಲ ಬೈ ಎಲೆಕ್ಷನ್ಸ್ ಅಲ್ಲಿ, ಚನ್ನಪಟ್ಟಣ, ಶಿಗ್ಗಾಮಿ ಮತ್ತೆ ಸಂಡೂರು. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೇನು ಅಂತಂದ್ರೆ, ಈಗ ಎಸ್ಟಿ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವ್ರು ಕೇಳ್ತಾ ಇರೋದು, ನನಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಕೊಡಿ. ಆಮೇಲೆ ಒಂದು ಅಂದ್ರೆ ಡಿಸಿಎಂ ಅನ್ನು ಒಬ್ಬರಿಗೆ ಕೊಟ್ಟಿದ್ದೀರಾ, ಅದನ್ನ 4 ಮಾಡಿ 1 ನನಗೆ ಕೊಡಿ. ಆಮೇಲೆ ಪರಮೇಶ್ವರ್ ಅಂತ ಅವರಿಗೆ ಸಿಎಂ ಆಗ್ಬೇಕು. ಯಾಕಂತಂದ್ರೆ 36 ಸೀಟಲ್ಲಿ 33 ಗೆಲ್ಲಿಸ್ಕೊಟ್ಟಿದ್ದಾರಲ್ಲ, ಅದ್ರ ಖರ್ಗೆ ಅವರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದು ನಿಜ. ಆದ್ರೆ ಅವ್ರು ಕೇಳ್ತಾ ಇರೋದು ನಿಜ. ಆದ್ರೆ ನೀವು ಮಾತಾಡ್ತಾ ಇರೋದ್ರಲ್ಲಿ ಒಂದು ಹುರುಳಿದೆ. ಈ ಪರಮೇಶ್ವರ್ ಆಗ್ಲಿ, ಇದ್ಯಾರು ಮಾದೇವಪ್ಪ ಅವರಾಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಯಾವಾಗ್ಲೂ ಒಂದ್ಸಾರಿ ಯಾವ್ದೋ ಒಂದ್ ಸಂದರ್ಭ, ಒಂದು ಕರೆಕ್ಟ್ ಆದಂತ ಆಯಕಟ್ಟಾದಂತ ಒಂದು ಸಂದರ್ಭಕ್ಕೆ, ಅಂದ್ರೆ ಈಗ ಸಿಎಂ ಮತ್ತೆ ಡಿಸಿಎಂ ಮಧ್ಯದಲ್ಲಿ ಕಾದಾಟ ನಡೀತಾ ಇರುತ್ತೆ. ಅದು ಸ್ವಲ್ಪ ಗ್ಯಾಪ್ ಬಂದಾಗ ಮಾತ್ರ ಅವರು ಶುರು ಮಾಡ್ಕೊಳ್ತಾರೆ ಸಿಎಂ, ದಲಿತ ಸಿಎಂ ಅನ್ನುವಂಥದ್ದು. ನೋಡಿ, ಇನ್ನೊಂದು ವಾರದಲ್ಲಿ ಮತ್ತೆ ಫೇಡ್ ಔಟ್ ಆಗ್ಬಿಡುತ್ತದು, ಅದನ್ನ ಯಾರು ಮಾತಾಡೋದೇ ಇಲ್ಲ, ಮತ್ತೆ ಬರುತ್ತೆ. ಇದ್ರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಒಂದು ಪ್ಯಾಟರ್ನ್ ಇದೆ. ಅಂದ್ರೆ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದು ಡಿಸೈನ್, ಒಂದು ಪ್ಯಾಟರ್ನ್ ಇದೆ. ಅದು ಹೇಗೆ ಪ್ಯಾಟರ್ನ್ ಇದೆ ಅಂತಂದ್ರೆ, ಈಗಿರುವಂತ ಸಿಎಂ ಅವರು ಅಂದ್ರೆ ಸಿದ್ದರಾಮಯ್ಯ, ಈಗಿರುವಂತ ಡಿಸಿಎಂ ಅಂದ್ರೆ ಶಿವಕುಮಾರ್ ಅವರಿಗೆ ಅವರವರ ಜಾಗದಲ್ಲಿ ಅವರವರು ಏನು ಸ್ಟೇಬಲ್ ಆಗೋದಕ್ಕೆ ಎಷ್ಟು ಬೇಕೋ ಆ ತರದೊಂದು ಡಿಸೈನ್ ಇದೆ ಇದು. ಇವ್ರು ಕಳ್ಕೊಳ್ಳೋದೇನು ಇಲ್ಲ, ಸಿದ್ದರಾಮಯ್ಯ ಅವ್ರು ಕಳ್ಕೊಳ್ಳೋದೇನು ಇಲ್ಲ, ಡಿಸಿಎಂ ಅವ್ರು ಕಳ್ಕೊಳ್ಳೋದೇನು ಇಲ್ಲ.
ಇದು ಈ ಒಪ್ಪಂದದಲ್ಲಿ ಏನಾಗುತ್ತೆ ಅಂದ್ರೆ ಅವಾಗ ಕಿತ್ತಾಡೋಗ್ ಮಾಡ್ತಾರೆ, ಇದು ಗ್ಯಾಪ್ ಆಗುತ್ತೆ, ಅವಾಗ ದಲಿತ ಸಿಎಂ ಅಂತ ಬರುತ್ತೆ. ಸೊ ನನಗನ್ಸುತ್ತೆ ಇದು ಮುಂದಕ್ಕೂ ಕೂಡ ಇನ್ನೂ ಎರಡು ವರ್ಷ ಹೀಗೆ ಮುಂದುವರೆದು ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಿದ್ರು ನನ್ಗೆ ಆಶ್ಚರ್ಯ ಇಲ್ಲ ವಿದ್ಯಾ. ಓಕೆ, ಬಣದವ್ರು ಬಡ್ದಾಡ್ಕೊಳ್ಳೋದು ವೇಸ್ಟ್ ಅಂತ ಅಲ್ಲಿಗೆ ಬರ್ತೀನಿ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಈಗ ಶ್ರೀನಿವಾಸ್ ಅವರೇ, ದಲಿತ ಸಿಎಂ ಯಾಕಾಗಬಾರ್ದು ಅಂತ ಪ್ರಶ್ನೆ ಬಂದಾಗ ಯಾರ್ಯಾರಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಲಿಸ್ಟ್ ಉದ್ದು ಕೊಟ್ಕೊಂಡು ಹೋಗ್ಬೋದು. ಸತೀಶ್ ಜಾರಕಿಹೊಳಿ ಅವರಿಂದ ಹಿಡಿದು ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಬೇಕಾದಷ್ಟು ಜನದ ಲಿಸ್ಟ್ ಕೊಟ್ಕೊಂಡು ಹೋಗ್ಬೋದು. ಈಗ ಯಾರನ್ನಾದ್ರೂ ಮಾಡ್ತಾರೆ ಅಂದ್ರೆ ಅವರಲ್ಲೇ ಕಾಂಪಿಟೇಷನ್ ಬಂದ್ಬಿಡುತ್ತಲ್ಲ, ಅವರಲ್ಲಿ ಬೇರೆ ಎಡಗೈ ಬಲಗೈ ಸಮುದಾಯ ನಮ್ಮ ನಂಬರ್ಸ್ ಇಷ್ಟಿದೆ ಅಂತ ಬರುತ್ತಲ್ಲ, ಅವಾಗ ಹೆಂಗ್ ಮಾಡ್ತೀರಿ ನೀವುಗಳು? ಇಲ್ಲಿ ಎಡಗೈ ಬಲಗೈ ಸಮಸ್ಯೆನೇ ಇಲ್ಲ, ಯಾರನ್ನಾದ್ರೂ ಒಬ್ರನ್ನ ಮಾಡಿ ಅಂತ ಯಾರನ್ನ ದಲಿತರು ಬಟ್ ಅವ್ರಗಳು ಬಿಡ್ಕೋಬೇಕಲ್ಲ, ಅವರವರಲ್ಲೇ ಕಚ್ಚಾಟ ತಿಕ್ಕಾಟಗಳು ಶುರುವಾಗುತ್ತಲ್ಲ ಅವಾಗ. ಅದೆಲ್ಲ ಊಹಾಪೋಹ, ನಮಗೆ ಅದರ ಮಾಹಿತಿ ಇದೆ. ಎಡಗೈ ಬಲಗೈ ಅನ್ನೋದು ಸರಿ, ಯಾರಾಗ್ಬೇಕು ದಲಿತ ಸಿಎಂ? ಯಾರಾಗ್ಬೇಕು? ಯಾರು ಸೀನಿಯರ್ ಇದ್ದಾರೆ? ಈಗ ಖರ್ಗೆ ಸಾಹೇಬ್ರು ಸೀನಿಯರ್ ಇದ್ದಾರೆ, ವಾಪಸ್ ಕರೆಸ್ಕೊಳ್ಳೋಣ, ಮಾಡ್ಲಿ, ತಪ್ಪೇನಿದೆ, ಮಾಡ್ಲಿ. ಒಂದು ವೇಳೆ ಅವ್ರಿಗೆ ಅಲ್ಲೇ ಇರಲಿ ಅನ್ನೋದಾದ್ರೆ ಇಲ್ಲಿ ನಮ್ಮ ಸೀನಿಯರು ಪರಮೇಶ್ವರ್ ಮತ್ತು KH ಮುನಿಯಪ್ಪ ಇದ್ದಾರೆ, ಅವರಾಗಲಿ ತಪ್ಪೇನಿಲ್ಲ. ಇಲ್ಲಿ ಎಡಬಲ ಅನ್ನೋದು ಸಮಸ್ಯೆ ಅಲ್ಲ, ಇದು ದಲಿತ ಸಿಎಂ ಪ್ರಶ್ನೆ ಇದು. ಹಂಗಾಗಿ ಎಡಬಲ ಅನ್ನೋದು ಅದು ಈ ಮನುವಾದಿಗಳು ಈ ದಲಿತರನ್ನು ಹೊಡೆದಾಡ್ತಕ್ಕಂಥ ಒಂದು ಹುನ್ನಾರ ಏನು ಈ ಒಳ ಮೀಸಲಾತಿ ಬಂತ. ಯಾಕೆ ಸರ್ ಒಳ ಮೀಸಲಾತಿ ಬಂದಾಗ ನಮಗಿಷ್ಟು ಬೇಕು ಅವ್ರಿಗಷ್ಟು ಬೇಕು ಅಂತ ಅಲ್ಲೂ ಜಗಳ ಆಯ್ತು, ಅವಾಗೆಲ್ಲ ಮನುವಾದಿಗಳ ಕಾನ್ಸೆಪ್ಟ್ ಮನುವಾದಿಗಳೇ ಮಾಡಿದ್ದದು. ಇವತ್ತು ಕೂಡ ಮನುವಾದಿಗಳೇ ಅದರ ಅಲ್ಲ ಒಳ ಮೀಸಲಾತಿ ಅಂತ ಬಂದಾಗ ಪರ್ಸೆಂಟೇಜ್ ಇವರೇ ಕಿತ್ತಾಡ್ತಾರೆ. ಯಾಕಂದ್ರೆ ಇಲ್ಲ, ಒಳ ಮೀಸಲಾತಿ ವಿಚಾರದಲ್ಲಿ 2012ರಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಅಲ್ಲಿಂದ ಇಲ್ಲಿ ಗಂಟೆ ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಕಾಂಗ್ರೆಸ್ ಸರ್ಕಾರ ಚಿತ್ರದುರ್ಗ ಡಿಕ್ಲರೇಷನ್ ಮಾಡ್ತು. ಇಲ್ಲಿ ಕರ್ನಾಟಕದಲ್ಲಿ ನಮಗೇನೆಂದರೆ AKAD ಆದಿ ಆಂಧ್ರ ಅನ್ನೋ ಒಂದು ಗೊಂದಲದಲ್ಲಿ ಈ ತಮಿಳುನಾಡು ಮತ್ತು ಆಂಧ್ರ ಭಾಗದಲ್ಲಿರ್ತಕ್ಕಂಥ ಕೆಲವು ಮೇಲುವರ್ಗಗಳು AKADನಲ್ಲಿ ಇವತ್ತು ರಿಸರ್ವೇಷನ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಂದ ಈ ಸಮಸ್ಯೆ ಇದೆ. ಹಂಗಾಗಿ ಇಲ್ಲಿ ಆ ಥರದ್ದೇನಿಲ್ಲ. ಇಲ್ಲಿ ನಾನು ಯಾಕೆ ಈ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಏನು ನಡೀತಾ ಇದೆ ಈ ಒಳ ಮೀಸಲಾತಿ ವಿಚಾರ, ಇದೇ ನಮ್ಮ ಚಿನ್ನಾರಾಮ ನಾವು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ವಿ, ನಮ್ಮ ಪಾಲು ನಾವು ತಗೊಳ್ಳೋಣ, ನಾವು ಕಿತ್ತಾಡೋದು ಬೇಡ ಅಂತೇಳಿ. ಆದರೆ ಇಲ್ಲಿ ಮನುವಾದಿಗಳು ಎಲ್ಲ ಒಂದು ಕಡೆ ವೋಟ್ ರಾಜಕಾರಣಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಈಗ ಒಂದು ಸಮುದಾಯ ಬಹುಸಂಖ್ಯಾತರಿರ್ತಾರೆ ಸಮುದಾಯ ಮತ್ತು ಇನ್ನೊಂದು ಬಹುಸಂಖ್ಯಾತರಿರ್ತಾರೆ ಸಮುದಾಯ ಹೊಂದಿದ್ರೆ ನಾಳೆ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತೇಳಿ ಈ ಸಮುದಾಯ ಒಡೆದಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನನೇ 2023ರಲ್ಲಿ ನಾವು ಬಿಟ್ಕೊಟ್ಟಿಲ್ಲ. ನಾವು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.